ಆ ಮಗು ತುಂಬ ನೊಂದಿರುತ್ತೆ. ಅದು ಬಂದು ಹೇಳ್ಕೊಳ್ಳೋವಾಗ ಆಂಟಿ ಚಾಕ್ಲೇಟ್ ತೊಗೊಂಡು ಅಂತ ಕೊಟ್ಟರು ಅಂತ ಕರ್ಕೊಂಡೋಗಿ ಇದು ಮಾಡ್ತಾರೆ. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಎಲ್ಲ ಕಡೆಯೂ ಆಚರಿಸ್ತಾ ಇರೋದ್ರಿಂದ ಹಾಗಾಗಿ ಹೆಣ್ಣಿಗೆ ಎಷ್ಟು ಒಂದು ಗೌರವ ಕೊಟ್ಟು ಈ ಥರ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಇಡೀ ವಿಶ್ವನೇ ಆಚರಿಸ್ತಾ ಇದೆ. ಹಾಗಾಗಿ ಅದರಲ್ಲೂ ನನ್ನ ಒಂದು ಕಾಲ್ ಮಾಡಿಬಿಟ್ಟು ಕೇಳಿದ್ರು, ಮ್ಯಾಮ್ ನಿಮಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಅಂತ. ನಾನು ಏನಂತ ಸಾಧನೆ ಮಾಡಿಲ್ಲ, ನನಗೇನು ಸನ್ಮಾನ ಮಾಡ್ತಾಯಿದ್ದೀರಾ? ನನ್ನ ಗುರುತಿಸಂಥ ಸಾಧನೆ ಮಾಡಿರೋಂಥ ವ್ಯಕ್ತಿಗಳ ಲೇಡೀಸ್ ಅಷ್ಟು ಒಂದಿದ್ದಾರೆ, ಆದರೂ ನನ್ನ ಕರೆದಿದ್ದಾರೆ ಅನ್ನೋದು ಖುಷಿ ಆಯಿತು. ಆದರೂ ಈ ಸಮಾಜದಲ್ಲಿ ಹೆಣ್ಣಿಗೆ ತುಂಬ ಗೌರವ ಕೊಡ್ತಾ ಇದ್ದಾರೆ. ಹೆಣ್ಣು ಪ್ರತಿಯೊಂದು ವಿಚಾರದಲ್ಲೂ ಎಣ್ಣೆ ನಡೀತಾ ಇದೆ. ಪ್ರಕೃತಿ ಆಗಲಿ ಮತ್ತು ಪ್ರಾಣಿ ಪಕ್ಷಿಗಳಾಗಲಿ ಎಲ್ಲದರಲ್ಲೂ ಹೆಣ್ಣಿಲ್ಲದೆ ಸಂತಾನದಿಂದ ಯಾವುದೂ ಒಂದು ಉಪಯೋಗ ಇಲ್ಲ. ಹೆಣ್ಣು ಯಾವುದಕ್ಕಾದರೂ ಒಲಿದರೂ ನಾರಿ ಮುನಿದರೂ ಮಾರಿ ಆ ಥರ ಇರುವಾಗ ಹೆಣ್ಣೆ ಪ್ರಕೃತಿ ನಿಯಮ. ಪ್ರಕೃತಿಲಿ ಹೆಣ್ಣಿಲ್ಲ ಅಂದರೆ ಯಾವುದೂ ಕೆಲಸ ಆಗೋದಿಲ್ಲ. ಹಾಗಾಗಿ ಹೆಣ್ಣಿನಿಂದ ಆದಷ್ಟು ಗೌರವ ಕೊಡಬೇಕು. ಮತ್ತು ಒಂಟಿಯಾಗಿ ಓಡಾಡಿದ್ರು ಹೆಣ್ಣು ಎಲ್ಲಿಯಾದರೂ ಒಂದು ಗಂಡಿನ ಸಮಾನಾಗಿ ಓಡಾಡಲಿ ಅನ್ನೋ ಒಂದು ಆಸೆ ನಮಗೂ ಇದೆ. ಅದು ಒಂದು ಅವಕಾಶ ಎಲ್ಲದರೂ ಆದಷ್ಟು ಬೇಗ ಬರಲಿ ಅಂತ ನಾನು ಒಂದು ಮಹಿಳಾ ಪೊಲೀಸ್ ಲೇಡಿ ಪೊಲೀಸ್ ಆಗಿದ್ರೂ ನನಗೂ ಒಂದು ಸ್ವಲ್ಪ ಅಳಕಿದ್ದೇ ಇದೆ. ಒಬ್ಬಳೇ ಹೋಗೋಕ್ಕೆ ನನಗೂ ಹೆದರಿಕೆ. ಏಕೆಂದರೆ ನಮ್ಮದು ಡ್ಯೂಟಿಲಿ 12 ಗಂಟೆ 1 ಗಂಟೆ 2 ಗಂಟೆಲೆಲ್ಲ ಹೋಗಬೇಕು ಬರಬೇಕು. ಆದರೂ ಗಾಡೀಲಿ ಹೋಗ್ತೀವಿ ಪೊಲೀಸು ಅನ್ನೋ ಧೈರ್ಯ ಇದ್ರೂ ಎಲ್ಲೋ ಒಂದು ಕಡೆ ಅಳಕಿದ್ದೇ ಇರುತ್ತೆ. ಯಾರು ಬಂದುಬಿಡ್ತಾರೋ ಏನು ಮಾಡ್ತಾರೋ ಆ ಹೆದರಿಕೆ ಎಲ್ಲ ಬಿಟ್ಟು ಸ್ವತಂತ್ರವಾಗಿ ಓಡಾಡುವಂಥ ಒಂದು ಅವಕಾಶನ ಆದಷ್ಟು ಮಹಿಳೆಯರಿಗೆ ಕಲ್ಪಿಸ್ಕೊಳ್ಳಿ ಅನ್ನೋದೇ ನನ್ನ ಒಂದು. ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದೀರಿ, ಸೊ ಹೆಣ್ಣಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಪ್ರಕರಣಗಳನ್ನು ನೋಡ್ತಾ ಇರ್ತೀರಿ. ಸೊ ನಿಮಗೆ ಒಂದು 2 ಅನುಭವಗಳನ್ನ ಹಂಚ್ಕೋಬೋದಾ ಮೇಡಮ್? ಯಾವುದಾದ್ರೂ ನೀವು ಹತ್ತಿರದಿಂದ ನೋಡಿರುವಂಥ ಇನ್ಸಿಡೆಂಟ್? ಸರ್ ನಾವು 30 ವರ್ಷ ಆಯಿತು ಸರ್ವಿಸಲ್ಲಿ. ನಾನು ಬೇಕಾದಷ್ಟು ನೋಡಿದ್ದೀನಿ. ಆದರೂ ಒಂದು ಯಾವುದು ಹಂಚ್ಕೊಳ್ಳೋದು ಅನ್ನೋದು ಒಂದು ಇದಿರುತ್ತೆ. ಯಾಕೆಂದರೆ ಒಂದು ಹೆಣ್ಣು ಮಗು ಆಗಲಿ ಒಂದು ಸ್ಕೂಲಿಗೆ ಹೋಗೋದಾಗಲಿ ಅಲ್ಲೂ ಒಂದು ಇದಾಗಿರುತ್ತೆ. ಆ ರೋಡಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಯಾರೋ ಮಕ್ಕಳು ಚಿಕ್ಕ ಮಕ್ಕಳು ಅನ್ನೋದು ಒಂದು ಪರಿಜ್ಞಾನನೇ ಇರಲ್ಲ ಅವ್ರಿಗೆ. ಆ ಥರದ್ದೆಲ್ಲ ಏನೇನೋ ಕೃತ್ಯಗಳೆಲ್ಲ ನಡೀತಾ ಇರುತ್ತೆ. ಅವೆಲ್ಲ ಎಷ್ಟು ನಾವು ಅವ್ರನ್ನ ಬಂದು ನಾವು ಕೇಳುವಾಗ ತುಂಬ ಬೇಜಾರಾಗುತ್ತೆ. ಆ ಮಗು ಆ ಪ್ರೌಢ ವ್ಯವಸ್ಥೆಯಲ್ಲಿ ಇರುತ್ತೆ. ಅವ್ರಿಗೆ ಅವ್ರಿಗೆ ಆ ಮನುಷ್ಯನಿಗೆ ಏನೋ ಅನಿಸುತ್ತೋ ಏನೋ ಗೊತ್ತಿಲ್ಲ ಆಯಿತಾ. ಆ ಹುಡುಗಿನ ಯಾವ ರೀತಿಲಿ ಅವರು ಅಕ್ಸೆಪ್ಟ್ ಮಾಡ್ಕೋತಾರೋ ಗೊತ್ತಿಲ್ಲ. ಆ ಮಗು ತುಂಬ ನೊಂದಿರುತ್ತೆ. ಅದು ಬಂದು ಹೇಳ್ಕೊಳ್ಳೋವಾಗ ಆಂಟಿ ಚಾಕ್ಲೇಟ್ ತೊಗೊಂಡು ಅಂತ ಕೊಟ್ಟರು ಅಂತ ಕರ್ಕೊಂಡೋಗಿ ಇದು ಮಾಡ್ತಾರೆ. ಆ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಆದ ಏಜಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಸರಿಸಮನಾದ ವ್ಯಕ್ತಿಗಳು ಅಥವಾ ಇವ್ರನ್ನ ಒಂದು ಸೆಟ್ ಮಾಡಿಕೊಂಡ್ರೆ ಸರಿ. ಮಕ್ಕಳು ಅಜ್ಜಿ ಇದೆಲ್ಲ ತುಂಬ ಕ್ರೂರಿಯವಾದ ಕೃತ್ಯಗಳು ನಡೆಸುತ್ತೆ. ಅದನ್ನೆಲ್ಲ ಕೇಳುವಾಗ ನಮಗೂ ಬೇಜಾರು ಅನಿಸುತ್ತೆ. ಆ ಸಿಕ್ಕ ಟೈಮಲ್ಲಿ ನಾವು ಏನು ಮಾಡಿಬಿಡ್ತೀವೋ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಆದರೆ ನಾವು ಸರ್ಕಾರ ಕೆಲಸದಲ್ಲಿ ಇರೋದ್ರಿಂದ ನಾವು ಯಾವ ರೀತಿಯ ಕಾನೂನು ಕೈ ತಗೊಳಕ್ಕಾಗಲ್ಲ. ಏನೋ ಬೈಕೊಂಡು ಒಂದೆರಡು ಹೊಡಿಯೋಂಗೂ ಇಲ್ಲ, ಬೈಕೊಂಡು ಸಮಾಧಾನ ಮಾಡ್ಕೋಬೇಕು. ಅದು ಬಿಟ್ಟರೆ ನಮ್ಮ